ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಚಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾಭಾರತಿ ಡಿಜಿಟಲ್. ನಾವೀಗ ಏನು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ದೊಡ್ಡ ಅಲಳಿಯ ಅವರ ಮನೆ ಹತ್ರ ಇದ್ದೀವಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಮನೆ ಡಿ.ಕೆ. ಶಿವಕುಮಾರ್ ಅವರ ಮೂಲ ಮನೆ, ಅಂದರೆ ಅವರು ಅಪ್ಪ ಅಮ್ಮ ವಾಸ ಆಗಿದ್ದು, ಜೊತೆಗೆ ಅವರ ಬಾಲ್ಯದಲ್ಲಿ ಬೆಳೆದಿದ್ದು ಎಲ್ಲವೂ ಇಲ್ಲೇ ಈ ಒಂದು ಮನೆಯಲ್ಲೇ ಹುಟ್ಟಿದ್ದು. ಅದು ಹಳೆ ಮನೆ ಇತ್ತು, ನಂತರ ಇದನ್ನು ರೀಕನ್ಸ್ಟ್ರಕ್ಟ್ ಮಾಡಿದ್ರು. ಆದರೆ ಈಗ ಇಲ್ಲಿ ಯಾರೂ ಇಲ್ಲ, ಅವರಮ್ಮ ಕೋಡಿಹಳ್ಳಿಯಲ್ಲಿರ್ತಕ್ಕಂಥದ್ದು, ಜೊತೆಗೆ ಅಣ್ಣ ತಮ್ಮ ಇಬ್ಬರೂ ಸಹ ಬೆಂಗಳೂರಿನ ಸದಾಶಿವನಗರದಲ್ಲಿರ್ತಕ್ಕಂಥದ್ದು. ಹಾಗಾದರೆ ಈ ಊರಿನ ಜನತೆ ಏನಂತಾರೆ? ತಮ್ಮೂರಿನ ಮಗ ಇವತ್ತು ರಾಜ್ಯದ CM ಆಗ್ತಾ ಇರುವಂಥ ಸಂದರ್ಭದಲ್ಲಿ ದೊಡ್ಡ ಅಲಳಿಯ ಗ್ರಾಮಸ್ಥರು ಏನು ಹೇಳ್ತಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಅಲ್ವಾ, ಅದು ಸಂತೋಷದ ವಿಷಯ. ಖುಷಿ ಆಗ್ತಾ ಇದೆ, 100% ಖುಷಿ ಆಗ್ತಾ ಇದೆ. ಬರ್ತೀರಾ ರಾಜಭವನಕ್ಕೆ? ಟ್ರೈ ಮಾಡ್ತೇವೆ, 100% ಬರೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಒಳಗಡೆ ಬಿಡಲ್ವಂತಲ್ಲ, ಮತ್ತೆ ಎಂತ ಬಂದು ಎಂತ ಮಾಡೋದು ಅಲ್ವಾ? ಇಲ್ಲ, ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ? ಅವರು ಜಾವಾದಲ್ಲಿ ಬರ್ತಿದ್ರು. ಅವರು RC ಕಾಲೇಜಿಂದ ಬರುವಾಗ ಜಾವಾದಲ್ಲಿ ಬರ್ತಿದ್ರು. ನನ್ನ ಪ್ರಕಾರ ಒಂದು 40 ಇಯರ್ಸಿಂದ ನೋಡ್ತಾ ಇದ್ದೀನಿ. ಹಾಂ, ನಾಳೆ ಬಂದರೆ ಅವರು ಮುಖ್ಯಮಂತ್ರಿ ಆಗಿ ಬರ್ತಾರೆ. ಹೌದು, ಇಲ್ಲ, ಸಂತೋಷದ ವಿಷಯ ಬಿಡಿ. ಮತ್ತು ಊರಿನವ್ರು ಸಹ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದರೆ ಸಂತೋಷದ ವಿಷಯ ಅಲ್ವಾ? ಒಳ್ಳೇದು. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ಅವರು? ನಾನು 53 ವರ್ಷದಿಂದ ನೋಡ್ತಾ ಇದ್ದೀನಿ. ಮಾತಾಡ್ಸಿದ್ದೀರಾ ಯಾವಾಗ ಸಿಕ್ಕ? ಅವರು ಅಣ್ಣ ತಮ್ಮದಿರಿದ್ದಂಗೆ. ಅಣ್ಣ ತಮ್ಮಂದಿರಿದ್ದಂಗೆ. ಲಾಸ್ಟ್ ಟೈಮ್ ಯಾವಾಗ ನೋಡಿದ್ರಿ? ಮೊನ್ನೆ ಯಗ್ನೂರಲ್ಲಿ ಹೋದಾಗ ಅವ್ರು ಕಾಲೇಜ್ ಇದು ಮಾಡಿದ್ರಲ್ಲ, ಆವಾಗ ನೋಡ್ಕೊಬಂದು. ಅವ್ರದ್ದೇನು ತೊಂದರೆ ಇಲ್ಲ, ಇನ್ನೂ ಚೆನ್ನಾಗಿ ಬೆಳೀಲಿ ಬಿಡಪ್ಪ, ಆರೋಗ್ಯ ಕೊಡಲಿ ಅವ್ರಿಗೆ. ಆರಬಲೆ ಜಾನ್ ಕಾರ್ಯದಕ್ಷತೆ ಚೆನ್ನಾಗಿ ಮಾಡಿರ್ತಾರೆ ಅವರು. ಅದು ರಾಜಕೀಯಕ್ಕೆ ಬಂದ ಮೇಲೆ ಭಾಳ ಅತ್ಯುನ್ನತವಾದಂಥ ಕಾರ್ಯಗಳನ್ನೇ ಮಾಡವ್ರೆ. ಜನೋಪಕಾರದ ಕಾರ್ಯಗಳು, ಆ ಒಂದು ಭಾವನೆ ಮೇಲೇ ಅವ್ರಿಗೆ ಈ ರಾಜ್ಯದ ನಂಟು ಬೆಳೀತಾ ಇದೆ. ಆದ್ದರಿಂದ ಅವರು ಅಭಿವೃದ್ಧಿ ಕಾರ್ಯಗಳು ನೋಡೇ ಜನ ಓಟ್ ಹಾಕ್ತಾವ್ರೆ. ಈ ಕಡೆ ಆಮೇಲೆ ಎಲ್ಲ ಹಳ್ಳಿಗಳಲ್ಲೂ ದೇವಸ್ಥಾನಗಳು ಮಾತ್ರ ಭಾಳ ವಿಜೃಂಭಣೆಯಿಂದ ಮುಂದುವರೆದವೆ. ನಾವೆಲ್ಲ ಆತ್ಮೀಯರೇ, ಒಂದೇ ಇದರಲ್ಲಿರೋರು. ಏನು ಅವ್ರಿಗೆ ಅದೃಷ್ಟ ಇದೆ, ನಡ್ಕೊಂಡು ಬರ್ತಾ ಇದೆ. ಅದೃಷ್ಟದ ಮುಂದೆ ಯಾರು ಏನು ಮಾಡೋಕ್ಕೆ ಚೆನ್ನಾಗಿದೆ. ಒಟ್ಟಲ್ಲಿ ವರ್ಕ್ ಮಾಡ್ಕೊಂಬಂದವ್ರೆ ಜನ. ಏನೇನೋ ಮಾಡ್ಕೋಬೋದು, ಅವೆಲ್ಲ ನಾವು ಮಾತಾಡೋಕ್ಕಾಗೋದಿಲ್ಲ ಅಲ್ಲವ್ರೆ. ಆದ್ದರಿಂದ ಇರೋದ್ರಲ್ಲಿ ಅವ್ರ ಕಾರ್ಯದಕ್ಷತೆ ನೋಡಿ ಜನ ಓಟ್ ಹಾಕ್ತಾವ್ರೆ. ಮುಖ್ಯಮಂತ್ರಿ ಆಗೋದು ನಮಗೂ ಹೆಮ್ಮೆ. ನಮ್ಮೂರವರು, ನಮ್ಮ ಸಂಬಂಧಿಗರು, ನಮ್ಮ ಕಾನ್ಸ್ಟಿಟ್ಯೂನ್ಸಿ MLA, ಆಮೇಲೆ ಮಂತ್ರಿಗಳು ಇವೆಲ್ಲ ಮುಗಿಸ್ಕೊಂಡು ಉನ್ನತ ಮಟ್ಟದ CM ಆಯ್ತವ್ರೆ. ಸಂತೋಷ ಪಡಬೇಕು. ಅವ್ರೆ, ನಿಮ್ಮೂರವರು ಏನು ಹೇಳ್ತೀರಿ? ಚೆನ್ನಾಗಾಗಲಿ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅವನಿಗೆ. ಹಾಂ, ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ? ನಾವು ಸಣ್ಣ ಮುಗಿಂತಾಗಿಂದ ನೋಡ್ತೇವೆ. ಮುಗಿತಾಗಿಂದ ಅದೇ ಮನೆ ನಮ್ಮದು. ಅಲ್ಲೇ ಇದ್ದು. ಏನು ನಿಮ್ಮ ಹೆಸರು? ನಮ್ಮ ಹೆಸರು ತುಂದಾಸೇಗೌಡ. ಮೊದಲು ಇಲ್ಲಿ ಬೆಂಗಳೂರಲ್ಲಿ ಓದ್ಕೊಂಡು ಇಲ್ಲಿಗೆ ಬರ್ತಿದ್ರೇನೋ? ಇಲ್ಲ, ಇಲ್ಲಿ ಕನಕಪುರದಲ್ಲಿ ಓದ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೋದ್ರು. ಹಾಂ, CM ಮಾತಾವ್ರೆ. ಆಗಲಿ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಹಾಂ, ಏನು ಅವನು ಯೋಗ ಬಲ ಎಲ್ರಿಗೂ ಬಂದತ್ರ ಇದು. ಆಗಲಿ, ಚೆನ್ನಾಗಿರಲಿ. ಹಾಗೆ ಅವರು ಮುಖ್ಯಮಂತ್ರಿ ಅಂತಂದರೆ ಎಲ್ರಿಗೂ ಹೆಮ್ಮೆ ಅಲ್ಲವ್ರೆ. ಹಾಂ, ಖುಷಿನಪ್ಪ. ಊರಲ್ಲಿ ನಮ್ಮೂರ ಹುಡುಗರು ಚೆನ್ನಾಗಿದ್ದಾರೆ ಅಂತ ಖುಷಿ ಪಡೋಷ್ಟಿಲ್ವ? ಚೆನ್ನಾಗಿ ಅವರೇ ಇರಲಿ, ಸಂತೋಷ. ಅವರೇ ಬರಬೇಕು ನಮ್ಮೂರಿಗೆ. ಭಾಳ ಖುಷಿ ಆಯ್ತು ನಮಗೆ. ಯಾಕಂದರೆ ನಮ್ಮೂರಿಂದ ಅಭಿವೃದ್ಧಿಗಳು ಜಾಸ್ತಿ ಆಯ್ತದೆ. ಯಾಕಂದರೆ ಸುಮಾರು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾರೆ ನಾವು. ಈಗ ನಮ್ಮೂರು ಬಂದು ಆರಬಲಲ್ಲಿ ಸೋಲಾರ್ ತಂದು ಕೊಟ್ಟವ್ರೆ. ಆರಬಲ ನಳಳ್ಳಿಲಿ ಮೊದಲು ಬಂದು ರಾತ್ರಿ ಸುಮಾರು 4 ಅವರ್ ಕೊಡ್ತಾಯಿದ್ರು, ಬೆಳಗ್ಗೆ 4 ಅವರ್ ಕೊಡ್ತಾಯಿದ್ರು. ನಾವು ರಾತ್ರಿ ನಿದ್ದೆಗಟ್ಕೊಂಡು ರಾತ್ರಿ ಕಾಯಬೇಕಂದ್ರೆ ಭಾಳ ಕಷ್ಟ ಇತ್ತು. ಯಾಕಂದರೆ ತೊಂದರೆಗಳು ಜಾಸ್ತಿ ಇತ್ತು, ಹಂದಿಗಳ ಕಾಟ ಮತ್ತು ಮಟ್ಕಗಳ ಕಾಟ ಇತ್ತು. ಹೀಗಾಗಿ ಅವೆಲ್ಲ ಸೋಲಾರ್ ಬಂದ ಮೇಲೆ ನಮಗೆ ಬೆಳಗ್ಗೆಯಿಂದ 8 ಗಂಟೆಯಿಂದ ಸಾಯಂಕಾಲ 5:15 ಗಂಟೆನೂ ಪಂಪ್ ಸೆಟ್ ನಮಗೆ ಕೊಟ್ಟರು. ಭಾಳ ಅನುಕೂಲ ಆಯ್ತು ನಮಗೆ. ಯಾಕಂದರೆ ಬೆಳಗ್ಗೆಯಿಂದ ನಾವು ಬೆಳಗ್ಗೆ ನೀರು ಕಟ್ಟಿ ರಾತ್ರಿ ಆರಾಮಾಗಿ ಮನಬೋದಾಯ್ತು. ನಾವು ಅನುಕೂಲ ಚೆನ್ನಾಗಿದೆ. CM ಆದರೆ ಇನ್ನೂ ಅಭಿವೃದ್ಧಿಗಳು ಜಾಸ್ತಿ ಆಗ್ಬೋದು. ಈಗ ಆಲ್ರೆಡಿ ನೋಡಿದ್ದೀರ ನೀವು, ಆರಳಿ ರೋಡ್ ನೋಡಿದ್ರೆ ಭಾಳ ಚಿಕ್ಕದಾಗಿತ್ತು, ಈಗ ಡಬಲ್ ರೋಡ್ ಮಾಡಿದ್ದಾರೆ. ಡಬಲ್ ರೋಡ್ ಮಾಡಿದ್ದು ಈಗ ಆಲ್ರೆಡಿ ಅಭಿವೃದ್ಧಿಗಳು ಆಯ್ತದೆ. ಈಗ ನಮ್ಮ ಕಡೆಯಿಂದ ನಮ್ಮೂರು ಅಕ್ಕಪಕ್ಕದವರಾಗಿರೋದ್ರಿಂದ ಅಭಿವೃದ್ಧಿ ಇನ್ನೂ ಹೆಚ್ಚು ಆಗ್ತದೆ ಅಂತ ನಾನು ನಂಬಿದ್ದೀನಿ. ಮಾಡ್ತಾರೆ ಅವರು CM ಆದಮೇಲೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಹೇಳಿದ್ರಲ್ಲ, ಇದು
ದೊಡ್ಡ ಆಲಹಳ್ಳಿ ಗ್ರಾಮದ ಜನರ ಮಾತು. ನಮ್ಮೂರಿನ ಹುಡುಗ, ನಮ್ಮ ಕಣ್ಣು ಮುಂದೆ ಬೆಳೆದಂಥ ಹುಡುಗ ಇವತ್ತು ರಾಜ್ಯದ CM ಆಗ್ತಾ ಇದ್ದಾರೆ. ನಮಗೆಲ್ಲ ತುಂಬ ಖುಷಿ ಇದೆ. ನಿಜಕ್ಕೂ ಅವರು ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ಮಾಡಬೇಕು, ಇಡೀ ಊರಿಗೂರೇ ಈ ಒಂದು ಕ್ಷಣವನ್ನು ಸಂಭ್ರಮಿಸ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಕನಕಪುರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.